ಕ್ಷೇತ್ರದಲ್ಲಿ SIR ಪ್ರಕ್ರಿಯೆ ಎರಡನೇ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈ ಹಿಂದೆ ಮನೆ ಮನೆಗೆ ಏನು BLOಗಳು ಮನೆ ಮನೆಗೆ ಹೋಗಿ ಏನು ಫಾರ್ಮ್ನ ವಿತರಣೆ ಮಾಡಿದ್ರು. ಈಗ SIR ಫಾರ್ಮ್ನ ಏನು ಫಿಲ್ ಮಾಡಿದ್ದಾರೆ ಅದನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ BLO ಅವರು ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಏನು SIR ಪ್ರಕ್ರಿಯೆ ಆಗಬೇಕಾದ್ರೆ ಯಾವೆಲ್ಲ ಪ್ರಶ್ನೆಗಳು ಉದ್ಭವವಾದವು ಅನ್ನೋದು ಇಲ್ಲಿ ಪ್ರಮುಖ ಆಗಿರ್ತಕ್ಕಂಥದ್ದು. ಏನಲ್ಲಿ ಮೊದಲು BLO ಅವ್ರನ್ನ ಕೇಳೋಣ. ಏನಂದರೆ ಯಾವೆಲ್ಲ ಪ್ರಶ್ನೆಗಳು ಉದ್ಭವವಾದವು, ಜೊತೆಗೆ ಅದ್ರ ಜೊತೆಗೆ ಯಾರ್ಯಾರು ಸಾರ್ವಜನಿಕರು ಪ್ರಶ್ನೆಗಳನ್ನು ಕೇಳಿದರು, ಯಾವ ರೀತಿ ಅದಕ್ಕೆ ಅವರು ಉತ್ತರ ಕೊಟ್ಟರು, ಅದ್ರ ಜೊತೆಗೇ ಏನು ಕುಟುಂಬಸ್ಥರನ್ನ ಸಹಿತ ನಾನು ಮಾತಾಡ್ತಾ ಒಂದು ಪ್ರಯತ್ನ ಮಾಡ್ತೇನೆ. ಅವ್ರನ್ನೂ ಕೇಳೋಣ. ಅವರಿಗೆ ಏನು ಫಾರ್ಮ್ ಫಿಲ್ ಮಾಡೋಕ್ಕಾದ್ರೆ ಯಾವ ರೀತಿ ಪ್ರಶ್ನೆಗಳು ಎದುರಾದವು, ಅದಕ್ಕೆ BLOಗಳಿಂದ ಯಾವ ರೀತಿ ಪರಿಹಾರನ ಕಂಡುಕೊಂಡ್ರು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ಮಾತಾಡ್ಸೋಣ. ಈಗ ಅವರು ಏನು BLOಗಳು ಮನೆಗೆ ಬಂದಿರತಕ್ಕಂಥದ್ದು, ಮನೆಗೆ ಬಂದು ಆ ಫಾರ್ಮ್ನ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ಪಡಿತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾನೀಗ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರ್ತಕ್ಕಂಥ ದೇವಣಿಯವರ ಮನೆಯಲ್ಲಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಈ ಹಿಂದೆ BLOಗಳು ತಮ್ಮ ಫಾರ್ಮ್ನ ಕೊಟ್ಟು ಹೋಗಿದ್ದರು, ಈಗ ಪಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು. ಈ ನೆಲೆಯಲ್ಲಿ ಏನು ಫಾರ್ಮ್ ಕೊಡುವಾಗಲಿ ಅಥವಾ ಫಾರ್ಮ್ ಕೊಟ್ಟಾದ ಮೇಲೆ ಏನು ಪಡ್ಕೊಳ್ತಿದ್ದಾರೆ, ಯಾವ ರೀತಿ ಸಮಸ್ಯೆಗಳು ಎದುರಾಗ್ತಾ ಇವೆ, ಯಾವ ರೀತಿ ಪ್ರಶ್ನೆಗಳು ಎದುರಾಗ್ತಿವೆ, ಜನ ಏನು ಕೇಳ್ತಿದ್ದಾರೆ ಅನ್ನೋದನ್ನು ಸ್ವತಃ BLO ಅವರು ಇಲ್ಲಿರ್ತಕ್ಕಂಥದ್ದು. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ನೀವು ಇಲ್ಲಿವರೆಗೆ ನೀವು ಫಾರ್ಮ್ನ ವಿತರಣೆ ಮಾಡಿದ್ದೀರಿ, ಈಗ ಒಂದೊಂದು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ. ಯಾವ ರೀತಿ ಪ್ರಶ್ನೆಗಳು ನಿಮಗೆ ಎದುರಾಗ್ತಿವೆ, ಜನ ಏನು ಹೇಳ್ತಿದ್ದಾರೆ? ಸರ್, ಇದು 2002 ಒಳಗಿಂದು ಇದು SIR ಫಾರ್ಮ್ ಕೊಟ್ಟೇರಿ. 2002 ಒಳಗೆ ಇವ್ರದ್ದು ಲಿಸ್ಟ್ನಾಗ ಹೆಸರು ಇತ್ರಿ ಸರ್. ಅವ್ರಿಗೆ ಬಂದು ನಾನು ಮನೆ ಭೇಟಿ ಕೊಟ್ಟಾಗ ಅವರಿಗೆ ಗಿರೀಶ್ ದೇವಣಿ ಅವ್ರ ಮನೆ ಇದು ಹೆಸರು ಇಲ್ಲಿ ಬರ್ಬೇಕ್ರಿ. ಅವ್ರದ್ದು OB ನಂಬರ್ ರೀ ಸರ್. ಹಿಂದೆ 2002 ಒಳಗೆ DLY ಅಂತೇಳಿ ಬರ್ತಿತ್ರಿ. ಅವ್ರದ್ದು DLY ಬಂದಿಲ್ಲ, ಬರೀ ಸಂಖ್ಯೆ ಅಷ್ಟೇ ಬಂದವ್ರಿ ಸರ್. ಸಂಖ್ಯೆ ತೊಗೊಂಡು ಇವ್ರದ್ದು ಇದು ತಂದೆ ಹೆಸರು ಇಲ್ಲಿ ಬಂತ್ರಿ ಸರ್. ಇಲ್ಲಿ ಕೆಳಗಡೆ ಅವ್ರ ತಂದೆ ಅಂತೇಳಿ ಬರ್ಬೇಕ್ರಿ ಸರ್. ಸಂಬಂಧ ಏನಂತಂದ್ರೆ ಇಲ್ಲಿ ಜಿಲ್ಲೆ ಕಲಬುರಗಿ ಕರ್ನಾಟಕ ರೀ. ಇದು ವಿಧಾನಸಭಾ ಕ್ಷೇತ್ರದ ಹೆಸರಂದ್ರೆ 10 ಗುಲ್ಬರ್ಗ ರೀ ಸರ್. ದಕ್ಷಿಣ 168 ಪಾರ್ಟ್ ಸಂಖ್ಯೆ ರೀ ಸರ್. ಇದ್ರೊಳಗಿನ ಕ್ರಮ ಸಂಖ್ಯೆ 103ಕ್ಕೆ ಇವ್ರ ಕ್ರಮ ಸಂಖ್ಯೆ ಐತ್ರಿ ಸರ್, ಇವರೇ ರೀ. ಆ ನಂತರ ಇಲ್ಲಿ ಅವ್ರದ್ದು ಡೇಟ್ ಆಫ್ ಬರ್ತ್ ಬರಿಲಾಕ ಹೇಳಿದೆ ರೀ. ತೆಳಗಡೆ ಅಂದರೆ ಆಧಾರ್ ಕಾರ್ಡ್ ನಂಬರ್ ರೀ. ಇಲ್ಲಿ ಕೆಳಗಡೆ ಅವ್ರದ್ದು ಮೊಬೈಲ್ ನಂಬರ್ ರೀ. ಇಲ್ಲಿ ಇವ್ರದ್ದು ಗಿರೀಶ್ ದೇವಣಿ ಅವ್ರದ್ದು ತಂದೆ ಹೆಸರು ರೀ ಸರ್. ಇಲ್ಲಿ ಕೆಳಗೆ ಅವ್ರದ್ದು OB ನಂಬರ್ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಡ್ಯಾಶ್ ಕೊಡ್ಬೋದು ಅಂತ ಹೇಳಿದೆ ರೀ. ಕೆಳಗಡೆ ಅವ್ರ ತಾಯಿ ಹೆಸರು ರೀ ಸರ್, ಸುಲೋಚ್ ಮೇಡಮ್. ಅದ್ರ ಜೊತೆಗೆ ಇವಾಗ ಒಂದೊಂದು ಸಲ ಅವ್ರ ಹೆಸರು ಇರುತ್ತೆ, ತಂದೆ ಈಗ ಮತಕ್ಷೇತ್ರ ಚೇಂಜ್ ಆಗಿರುತ್ತೆ. ಅವ್ರನ್ನ ಪಡ್ಕೊಳ್ಬೇಕಾದ್ರೆ ಆ ಫಾರ್ಮಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು? ಯಾವ ಫಾರ್ಮ್ನಲ್ಲಿ ರೀ ಸರ್? ಈಗ ಒಬ್ಬರು ಈ ಸದ್ಯಕ್ಕೆ ಇಲ್ಲಿ ಇರತಕ್ಕಂಥ ಒಬ್ಬರು ಸದಸ್ಯರು ಇರ್ತಾರೆ, ಆದರೆ ಅವ್ರದ್ದು ಈ ಹಿಂದೆ ಆ ಮೇಡಮ್ ಅವ್ರದ್ದೇ ತೊಗೊಂಡಂಗೆ ಬೇರೆ ಊರಲ್ಲಿ ಅವ್ರದ್ದೆಲ್ಲ ಇದ್ದಾಗ ಅದನ್ನ ಹೆಂಗೆ ಫಿಲ್ ಮಾಡಬೇಕು ಅಂತ. ಇಲ್ಲಿ ಉದ್ಭವ ಆಗಿರ್ತಕ್ಕಂಥ ಪ್ರಶ್ನೆ ಏನು ಮತ್ತು ಅದನ್ನು ಯಾವ ರೀತಿ ಪರಿಹರಿಸಬೇಕು ಅನ್ನೋದನ್ನು ಪೂರ್ತಿಯಾಗಿ ಹೇಳಿ ಮೇಡಮ್. ಅವ್ರಿಗೆ ಅಲ್ಲಿಂದ ತರಿಸ್ತೀವಲ್ರಿ ಸರ್. ಅವ್ರ ತವ್ರ ಮನೇಲಿಂದ ತರಿಸ್ತೀವಿ ಸರ್. ಅವ್ರ ತವ್ರ ಮನೆಯಿಂದ ಅವ್ರ ತಂದಿದ್ದು ತಾಯಿದು ಯಾರ್ದು ಇರ್ತದಲ್ರಿ ಸರ್, ಅಲ್ಲಿಂದು ಕ್ರಮ ಸಂಖ್ಯೆ ಭಾಗದ ಸಂಖ್ಯೆ ತೊಗೊಂಡು ಬಾ ಅಂತ ಹೇಳ್ತೀವಿ ರೀ ಸರ್. ಇಲ್ಲಿ ರೀ ಸರ್, ಇಲ್ಲಿ ಮೇಲ್ಗಡೆ ಅವ್ರ ತಂದೆ ಹೆಸರು ರೀ. ಇಲ್ಲಿ ಅವ್ರ ತಂದೆ ಹೆಸರು ರೀ ಸರ್. ಇಲ್ಲಿ ಅವ್ರ ತಂದೆ ಅಂತೆ ಬರ್ತದ್ರಿ ಸರ್. ಇಲ್ಲಿ ಅವ್ರದ್ದು OB ನಂಬರ್ ರೀ. ಇದನ್ನ ಆದ ನಂತರ ಕೆಳಗೆ ಅವ್ರದ್ದು ಇಲ್ಲಿ ಕ್ರಮ ಸಂಖ್ಯೆ ಭಾಗದ ಸಂಖ್ಯೆ ಇಲ್ಲಿ ಕೊಡ್ತೀವಿ ರೀ ಸರ್. ಅವ್ರ ಊರ್ಲಿಂದ ಏನು ತರ್ಸಿ ಕೊಡ್ತಾರಲ್ರಿ ಸರ್, ಇಲ್ಲಿ ಭಾಗದ ಸಂಖ್ಯೆ, ಇಲ್ಲಿ ಕ್ರಮ ಸಂಖ್ಯೆ, ಇಲ್ಲಿ ಕೆಳಗಡೆ ಮತ್ತು ಅವ್ರ ಡೀಟೇಲ್ಸ್ ರೀ ಸರ್. ಅವ್ರ ತಂದೆ ತಾಯಿ ಹೆಸರು ತೊಗೊತೀವಿ ರೀ ಇಲ್ಲಿ ಕೆಳಗೆ. ಹಾಂ, ಜೊತೆಗೆ ಈಗ ಇಷ್ಟೆಲ್ಲ ಫಿಲ್ ಮಾಡಬೇಕು. ನೀವು ಇದಕ್ಕೆ ಹೋದಾಗ, ಫೀಲ್ಡಿಗೆ ಹೋದಾಗ ಏನು ಸಮಸ್ಯೆ ಎದುರಾಗ್ತಾ ಇದೆ? ನಾವು ಫೀಲ್ಡಿಗೆ ಹೋದಾಗ ರೀ ಸರ, ಇವರು ನಾವು ಎಷ್ಟೇ ನಾವು ಅವರಿಗೆ ತಿಳಿಸಿ ಹೇಳಿದ್ರೂ ಇಲ್ರಿ ಸರ, ಅವ್ರು ವೈಟ್ನರ್ ಹಚ್ಚೋದಾಗಲಿ ಭಾಳ ತಿದ್ದುಪಡಿ ಮಾಡಾಕತ್ತಾರ ರೀ ಸರ್. ನಾವು ಒಂದು ಫಾರ್ಮ್ ನಾವು BLO ಮನೆಗೆ ಹೋದಾಗ ನಾನು ತುಂಬಿಸ್ಲಿತ್ತೀನಿ ರೀ ಸರ್. ನಾನು ಕೈಯಾರೆ ತುಂಬಾಕತ್ತೀನಿ ರೀ. ಇಲ್ರಿ ಅವ್ರಿಗೆ ಹಿಂಗೆ ಅಂತ ಹೇಳಕತ್ತೀನಿ ರೀ. ಒಂದು 2002 ಹೇಳ್ತೀನಿ ರೀ ಸರ್. ಒಂದು 2000 ನಂತರ ಈಗ 25, 26 ಇದ್ದಿದ್ದನ್ನು ಹೇಳ್ತೀನಿ ರೀ. ಆದರೂ ಕೂಡ ರೀ ಸರ್ ಸಮಸ್ಯೆ ಭಾಳ ಆಗಾಕತ್ತಾವ್ರಿ. ಭಾಳ ವೈಟ್ನರ್ ಹಚ್ಚಾಕತ್ತಾರೆ ರೀ ಸರ್. ಒಂದು ಜೆರಾಕ್ಸ್ ಮಾಡಿ ತುಂಬಿ ಆ ನಂತರ ಇದು ತುಂಬಂತಂದ್ರೆ ಇದು ಮಾಡಲ್ಲಾಗ್ಯಾರಿ ಸರ್. ಭಾಳ ತಿದ್ದುಪಡಿ ಭಾಳ ನಡೆದದ್ರಿ. ಅದೇ ಮೇಡಮ್, ಕನಿಷ್ಠ